ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಚೈನಾ ಗ್ರಾಸ್ ಪುಡ್ಡಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಚೈನಾ ಗ್ರಾಸ್ ಪೌಡರ್, ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ಪೌಡರ್, ಅರ್ಧ ಲೀಟರ್ ಹಾಲು. ಅರ್ಧ ಲೀಟರ್ ಹಾಲಿನಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ಪೌಡರನ್ನು 50 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ. ಈ ಬಾಕ್ಸ್ನಲ್ಲಿ 100 ಗ್ರಾಮ್ ಪೌಡರ್ ಇರುತ್ತೆ, ಅರ್ಧ ಪೌಡರನ್ನು ಹಾಕ್ತಾ ಇದ್ದೀನಿ. ಇದರಲ್ಲೇ 50 ಗ್ರಾಮ್ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಪೌಡರ್ ಮಿಕ್ಸ್ನಲ್ಲೂ ಸಕ್ಕರೆ ಇರುತ್ತೆ. ಅರ್ಧ ಪ್ಯಾಕೆಟ್ ಪೌಡರನ್ನು ಮಾತ್ರ ಹಾಕಿರೋದ್ರಿಂದ ಸಕ್ಕರೆ ಎಕ್ಸ್ಟ್ರಾ ಬೇಕಾಗುತ್ತೆ. ಈ ಎಲ್ಲ ವಸ್ತುಗಳು ಆನ್ಲೈನ್ ಶಾಪ್ನಲ್ಲಿ ಸುಲಭವಾಗಿ ಸಿಗುತ್ತೆ. ಇದನ್ನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಚೈನಾ ಗ್ರಾಸ್ ಪೌಡರ್ 10 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ. ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ಟವನ್ನು ಆನ್ ಮಾಡಿ ಈ ಮಿಶ್ರಣವನ್ನು ಇಟ್ಟು ಕಲಿಸ್ತಾ ಇದ್ದೀನಿ. ಸ್ಟವನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ತಾ ಇದ್ದೀನಿ. ಕೈ ಬಿಡದೇನೆ ಚೆನ್ನಾಗಿ ಕಲಿಸ್ತಿರ್ಬೇಕು. ಸ್ಟವ್ವಲ್ಲಿ ಇಟ್ಟಿದ್ದರಿಂದ ಇಲ್ಲಿವರೆಗೂ ಈ ರೀತಿ ಕುದಿಯೋವರೆಗೂ 7ರಿಂದ 8 ನಿಮಿಷ ಆಗಿದೆ. ಈ ರೀತಿ ಗಟ್ಟಿಯಾದಮೇಲೆ ಸ್ಟವನ್ನು ಆಫ್ ಮಾಡಿ ಇದನ್ನು ಯಾವುದಾದ್ರೂ ಒಂದು ಮೋಲ್ಡ್ ಅಥವಾ ತಟ್ಟೆಯಲ್ಲಿ ಹಾಕಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು 15 ನಿಮಿಷದವರೆಗೂ ಫ್ರಿಜ್ನಲ್ಲಿ ಇಡಬೇಕು. ನೋಡಿ, 15 ನಿಮಿಷ ಫ್ರಿಜ್ನಲ್ಲಿ ಇಟ್ಟು ತೆಗೆದ್ಮೇಲೆ ಈ ರೀತಿ ಚೆನ್ನಾಗಿ ಸೆಟ್ ಆಗಿರುತ್ತೆ. ಇವಾಗ ನಮಗೆ ಯಾವ ಸೈಜ್ನಲ್ಲಿ ಯಾವ ಶೇಪ್ನಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬಹುದು. ತುಂಬಾ ಸುಲಭವಾದ ಚೈನಾ ಗ್ರಾಸ್ ಪುಡ್ಡಿಂಗ್ ಇವಾಗ ರೆಡಿಯಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.